ಚಾಂಪಿಯನ್ ಟ್ರೋಫಿಯಿಂದ ಹೊರಗೆ ಬಿದ್ದ ಜಸ್ಪ್ರೀತ್ ಬುಮ್ರಾ ಫ್ರೆಂಡ್ ಇವರಿಗೆ ಬೆನ್ನು ನೋವಿಂದ ಚಾಂಪಿಯನ್ ಟ್ರೋಫಿಯಿಂದ ಹೊರಗೆ ಬಿದ್ದಿದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಇಂಡಿಯಾ ಮೇನ್ ಸ್ಕ್ವಾಡ್ನ ಅನೌನ್ಸ್ ಮಾಡಿತ್ತು. ಈ ಒಂದು ಅನೌನ್ಸ್ ಮಾಡಿ ಒಂದು ವಾರ ಆಗಿತ್ತು ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಸ್ಕ್ವಾಡ್ನ ಚೇಂಜಸ್ ಮಾಡೋಕ್ಕೆ ಲಾಸ್ಟು ಫೆಬ್ರವರಿ 13ನೇ ತಾರೀಕಿಗೆ ಚೇಂಜಸ್ ಮಾಡೋಕ್ಕೆ ಕೊನೆಯ ಅವಕಾಶ ಇತ್ತು. ಹಾಗಾಗಿ ನಿನ್ನೆ ಅಫಿಷಿಯಲ್ ಆಗಿ ಸ್ಕ್ವಾಡ್ ಅನೌನ್ಸ್ ಮಾಡಿದೆ BCCI ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಸ್ಕ್ವಾಡ್ನಲ್ಲಿ 2 ಚೇಂಜಸ್ ಆಗಿದೆ ಫ್ರೆಂಡ್. ಅದು ಯಾವುದು ಚೇಂಜಸ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಹಾಗೆ ಈ ಒಂದು ಚಾಂಪಿಯನ್ ಟ್ರೋಫಿಯಿಂದ ಹೊರಗೆ ಬಿದ್ದ ಜಸ್ಪ್ರೀತ್ ಬುಮ್ರಾ ಬೆನ್ನು ನೋವಿಂದ ಹೊರಗೆ ಬಿದ್ದಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇವರೊಂದು ಇಂಜುರಿಯಿಂದ ಒಂದು ವಾರ ಆಯಿತು. ಇವರೊಂದು ನ್ಯೂಸ್ ಹರಿದಾಡ್ತಿತ್ತು, ಇವರು ಆಡ್ತಾರ ಇಲ್ಲ ಅಂತ ಕನ್ಫರ್ಮ್ ಇದ್ದಿಲ್ಲ. ಆದರೆ BCCI ನಿನ್ನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಬುಮ್ರಾ ಆಡ್ತಿಲ್ಲ ಅಂತ ಫ್ರೆಂಡ್. ಬುಮ್ರಾ ಜನಕ್ಕೆ ಹಸಿರ್ ರಾಣಾನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಅವ್ರನ್ನ ಈ ಒಂದು ಇಂಗ್ಲೆಂಡ್ ODIನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಡೋಗೋಸ್ಕರ ಇವ್ರನ್ನ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಇನ್ನೊಂದು ಜೇಸ್ವಾಲ್ ಕೂಡ ಔಟ್ ಆಗಿದ್ದಾರೆ ಫ್ರೆಂಡ್. ಈ ಒಂದು ಚಾಂಪಿಯನ್ ಟ್ರೋಫಿಯಿಂದ ಔಟ್ ಆಗಿದ್ದಾರೆ. ಕಾರಣ ಏನಪ್ಪ ಅಂದರೆ ಇವರೊಂದು ಜಾಗಕ್ಕೆ ವರುಣ್ ಚಕ್ರವರ್ತಿ ತರೋಕ್ಕೆ ಪ್ಲಾನ್ ಆಗಿತ್ತು ಫ್ರೆಂಡ್ ಟೋಟಲ್ ಆಗಿ. ಯಾಕೆಂದರೆ T20ಯಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದರು. ಹಾಗಾಗಿ ಇವ್ರನ್ನ ಇಂಗ್ಲೆಂಡ್ ODIಗೆ ಏಕ್ದಮ್ ಸೆಲೆಕ್ಟ್ ಮಾಡ್ಕೊಂಡಿತ್ತು BCCI. ಹಾಗಾಗಿ ಈಗ ಜೇಸ್ವಾಲ್ ಔಟ್ ಮಾಡಿ ಈಗ ವರುಣ್ ಚಕ್ರವರ್ತಿನ ತೊಗೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 2 ಚೇಂಜಸ್ ಆಗಿದೆ ಈ ಒಂದು ಸ್ಕ್ವಾಡ್ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಸ್ಕ್ವಾಡ್ ನೋಡೋದಾದರೆ ಇಂಡಿಯನ್ ಸ್ಕ್ವಾಡ್ ನೋಡೋದಾದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಂಡಿಯನ್ ಸ್ಕ್ವಾಡ್ ಹೀಗಿದೆ ಫ್ರೆಂಡ್. ಟೋಟಲ್ ಆಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್, ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ ವಿಕೆಟ್ ಕೀಪರ್, ರಿಷಬ್ ಪಂತ್ ವಿಕೆಟ್ ಕೀಪರ್, ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಶಮಿ, ಹರ್ದೀಪ್ ಸಿಂಗ್, ರವೀಂದ್ರ ಜಡೇಜಾ, ವರುಣ್ ಚಕ್ರವರ್ತಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ನೋಡಿದೆ. ಹಾಗೆ ಈ ಒಂದು ಸ್ಕ್ವಾಡ್ನಲ್ಲಿ ಯಾರಿಗಾದರೂ ಏನಾರು ಆದರೆ ಪಂಜುರಿ ಏನಾರು ಆದರೆ ಬ್ಯಾಕಪ್ ಅಂತ 3 ಪ್ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಏನಾದರೂ ಓಪನಿಂಗ್ ಬ್ಯಾಟ್ಮನ್ಸಿಗೆ ಏನಾದರೂ ಇಂಜುರಿ ಆದರೆ ಜೇಸ್ವಾಲ್ನ ಬ್ಯಾಕಪ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಏನಾದರೂ ಮಿಡಲ್ ಆಲ್ರೌಂಡ್ನಲ್ಲಿ ಯಾರಿಗಾರ ಇಂಜುರಿ ಆದರೆ ಶಿವಮ್ ಡುಬೆನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ 2ನೇ ಆಪ್ಷನ್ ಬ್ಯಾಕಪ್ ಆಟಗಾರರಾಗಿ. 3ನೇದು ಯಾರಪ್ಪ ಅಂದರೆ ಮೊಹಮ್ಮದ್ ಸಿರಾಜ್. ಏನಾದರೂ ಬಾಲರ್ಗೆ ಏನಾದರೂ ಆದರೆ ಇಂಜುರಿ ಆದರೆ ಮೊಹಮ್ಮದ್ ಸಿರಾಜ್ನ ಬ್ಯಾಕಪ್ ಆಗಿ 3 ಪ್ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಅಫಿಷಿಯಲ್ ಆಗಿ ನೀವು ಕನ್ಫರ್ಮಿಗೆ ನೋಡಿದ್ದೀರಾ ಈ ಒಂದು ಮೇನ್ ಸ್ಕ್ವಾಡ್ನ. ಇದೇ ಸ್ಕ್ವಾಡ್ ಚಾಂಪಿಯನ್ ಟ್ರೋಫಿಗೆ ಇಳಿಯುತ್ತೆ. ಆದರೆ ಪ್ಲೇಯಿಂಗ್ 11ನಲ್ಲಿ ಯಾರಿರುತ್ತೆ ಅಂತ ಕೂಡ ಕನ್ಫರ್ಮ್ ಹೇಳೋದಿಲ್ಲ ಇಂಡಿಯಾ. ಆ ಒಂದು ಮ್ಯಾಚ್ ಟಾಸ್ ಆಗೋಟ್ಟಿಗೆ ಕೂಡ ಕನ್ಫರ್ಮ್ ಆಗಿ ತಿಳಿಸುತ್ತೆ ಫ್ರೆಂಡ್. ಟೋಟಲ್ ಆಗಿ ನನಗಂತೂ ಅನಿಸುತ್ತೆ ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ಮಿಸ್ ಆದ ಜಸ್ಪ್ರೀತ್ ಬುಮ್ರಾ ಸ್ವಲ್ಪ ಬಾಲಿಂಗ್ನಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಆಯಿತು ಅಂದ್ಕೊತೀನಿ. ಯಾಕಪ್ಪ ಅಂದರೆ ಬುಮ್ರಾ ಇದ್ದಿದ್ರೆ ಆ ಮಾತೇ ಬೇರೆ ಇರ್ತಿತ್ತು ಫ್ರೆಂಡ್. ಯಾಕಪ್ಪ ಅಂದರೆ ರನ್ನು ಕಡಿವಾಣ ಜೊತೆಗೆ ವಿಕೆಟ್ ಕೂಡ ತೆಗಿತಿದ್ರು. ಹಾಗೆ ಡೆತ್ ಓವರ್ನಲ್ಲಿ ಇವರೊಂದು ಬಾಲಿಗೆ ರನ್ ಹೊಡೆಯೋಕ್ಕೆ ತಿಳ್ಕಾಡಬೇಕಿತ್ತು ಫ್ರೆಂಡ್. ಆ ರೀತಿ ಬಾಲ್ ಹಾಕ್ತಿದ್ರು. ಆದರೆ ಈ ಒಂದು ಚಾಂಪಿಯನ್ ಟ್ರೋಫಿಯಿಂದ ಬೆನ್ನು ನೋವು ಕಾರಣಕ್ಕೋಸ್ಕರ ಈ ಒಂದು ಚಾಂಪಿಯನ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಇದೀವಿ. ಟೇಕ್ ಕೇರ್, ಬಾಯ್.